ಇವತ್ತು ನಮ್ಮ ಊರು IPL ನ RCL ಕ್ರಿಕೆಟ್ ಲೀಗ್ ನ ಟೀಮ್ ಓನರ್ ಆಗಿರ್ತಕ್ಕಂಥ ಅಶ್ವ ಸೂರ್ಯ ರೈಡರ್ಸ್ ಟೀಮ್ ಓನರ್ ಆಗಿರ್ತಕ್ಕಂಥ ಅಶ್ವ ಸೂರ್ಯ ರಿಟೇಲ್ಸ್ ಓನರ್ ರಂಜಿತ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ಹಲೋ ಸರ್, ಹೇಗನಿಸ್ತು ಆಡಿ? ಹಾಯ್ ಮ್ಯಾಮ್, ಇಟ್ಸ್ ಎ ಗುಡ್ ಟೂರ್ನಮೆಂಟ್. ಇದು ಸೀಸನ್ 2 ರಾಜರಾಜೇಶ್ವರಿ ನಗರಲ್ಲಿ ನಡೀತಾ ಇರೋದು RCL ಅಂತ. ಸೊ ಇಲ್ಲಿರೋ ಯೂತ್ ಆಲ್ವೇಸ್ ವಿಲ್ ಬಿ ಲುಕಿಂಗ್ ಫಾರ್ವರ್ಡ್ ಫಾರ್ ದಿಸ್ ಟೂರ್ನಮೆಂಟ್. ಅಂದರೆ ಲಾಸ್ಟ್ ಸೀಸನ್ ಇದೇ ಟೈಮ್ನಲ್ಲಾಗಿತ್ತು ಮತ್ತು ಈ ಸೀಸನ್ ಕೂಡ ಇದೇ ಟೈಮ್ನಲ್ಲಾಗಿದೆ. ಆನ್ ದಿ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಸಪೋರ್ಟ್ ಆಫ್ ರಾಮಚಂದ್ರಪ್ಪ ಸರ್ ಮತ್ತು ಅರುಣಾಚಲಂ ಸರ್ ಮತ್ತು ಯೂತ್ ಲೀಡರ್ ಆಗಿರುವಂಥ ಜಗದೀಶ್ ಆರ್ ಚಂದ್ರ ಅವ್ರ ಸಪೋರ್ಟಿಂದ ನಾವೆಲ್ಲರೂ ಈ ಟೂರ್ನಮೆಂಟ್ ಆಡೋಕ್ಕೆ ಅವಕಾಶ ಸಿಕ್ಕಿದೆ. ಸೊ ನಿಯರ್ಲಿ ಅರೌಂಡ್ 120 ಪಾರ್ಟಿಸಿಪೆಂಟ್ಸ್ ಇಲ್ಲಿ ಬಂದಿದ್ದಾರೆ. ಆಲ್ ಆರ್ ಹೂ ಸ್ಟೇಸ್ ಇನ್ RR ನಗರ್. ಸೊ ನಮಗೆ ವರ್ಷಕ್ಕೆ ಒಂದು ಟೂರ್ನಮೆಂಟ್ ಈ ಥರ ನಡೀತಾ ಇರೋದು ಖುಷಿ ಇದೆ. ಎಲ್ಲರೂ ಅಗೇನ್ ಈ ಟೂರ್ನಮೆಂಟ್ ಆದಮೇಲೆ ನೆಕ್ಸ್ಟ್ ಸೀಸನ್ 1 ವರ್ಷವರೆಗೂ ಎಲ್ಲರೂ ಕಾತುರದಿಂದ ಕಾಯ್ತಾ ಇರ್ತೀವಿ ಬಂದು ಆಡಬೇಕು ಅಂತ. ಗೆಲ್ಲೋದು ಸೋಲೋದು ಸೆಕೆಂಡ್ರಿ, ಬಟ್ ಪಾರ್ಟಿಸಿಪೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಾವು RR ನಗರದಲ್ಲಿ ಎಲ್ಲರೂ ಇದ್ರೂ ಇಷ್ಟು ಜನ ಯುವಕರು, ಇಷ್ಟು ಜನ ಯೂತ್ ಹುಡುಗರು, ವಿ ಡೋಂಟ್ ಗೆಟ್ ಅ ಟೈಮ್ ಟು ಮೀಟ್ ಆಫನ್. ಸೊ ಈ 3 ದಿನ ಹಬ್ಬ ಥರ ನಡೀತಾ ಇದೆ ನಮಗಿಲ್ಲಿ. ಸೊ ಈ ಹಬ್ಬದ ಸಂಭ್ರಮದಲ್ಲಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಕ್ರಿಕೆಟ್ ಆಡೋದು ನಮ್ಗೆಲ್ಲರಿಗೂ ಖುಷಿ ಇದೆ. ಸರ್, ಟೀಮ್ ಓನರ್ ಆಗಿ ಟೀಮಲ್ಲಿ ಆಡಿರ್ತಕ್ಕಂಥ ಅನುಭವ ಹೇಗಿದೆ ಸರ್? ಇಟ್ಸ್ ಎ ವೆರಿ ಗುಡ್ ಫೀಲಿಂಗ್. ನಮ್ಮ ಅಶ್ವಸೂರ್ಯ ರೈಡರ್ಸ್ ಬಗ್ಗೆ ಹೇಳಬೇಕು ಅಂದರೆ ವಿ ಪಾರ್ಟಿಸಿಪೇಟ್ ಇನ್ ರಾಜ್ ಕಪ್, TPL ಎಲ್ಲ. ಈ ಕನ್ನಡ ಫಿಲ್ಮ್ ಆಕ್ಟರ್ಸ್ ಅವ್ರ ಜೊತೆ ನಾವು ಕ್ರಿಕೆಟ್ ಆಡ್ತಾ ಇರ್ತೀವಿ. ಕಾಂಪಿಟೇಟಿವ್ ಕ್ರಿಕೆಟ್ಸ್ ಕೂಡ ಆಡಿದ್ದೀವಿ. ಆ್ಯಂಡ್ ವಿ ಬೀಯಿಂಗ್ ಇನ್ RR ನಗರದಲ್ಲಿ ಆಫೀಸ್ ಇದ್ದು ರೆಸಿಡೆಂಟ್ ಆಗಿದ್ದು RR ನಗರ್ RCL ಆಡೋದಕ್ಕೆ ನಮ್ಗೆ ತುಂಬಾ ಖುಷಿ ಇದೆ. ಆ್ಯಂಡ್ ಬೀಯಿಂಗ್ ದಿ ಓನರ್ ಆ್ಯಂಡ್ ಕ್ಯಾಪ್ಟನ್ ಆ್ಯಂಡ್ ಪ್ಲೇಯರ್, ಇಟ್ಸ್ ಓವರ್ ಎ ಗುಡ್ ಎಕ್ಸ್ಪೀರಿಯನ್ಸ್. But unfortunately, this season also we could not make to the semi-finale or finals. But I'm promising today that next season Ashwa Surya Riders will come back very, very strong with good team players. And definitely RCL season 3 Ashwa Surya Riders ಆಗಿರುತ್ತೆ. Yes, that's great sir, and congratulations for that. And sir, IPL ನಡೀತಾ ಇದೆ. ಇದೇ ಟೈಮಲ್ಲಿ ನಿಮ್ಮದೇ ಒಂದು ಟೀಮ್ ಕಟ್ಟಿ ನೀವೇ ಆಟ ಆಡ್ತಾ ಇದ್ದೀರಾ. ಇದು ಯಾವ ಥರ ಖುಷಿ ಕೊಡ್ತಾ ಇದೆ? ಒಂದು ಕಡೆ IPL, ಇನ್ನೊಂದು ಕಡೆ ನಿಮ್ಮ ಸ್ವಂತದ ಒಂದು ಟೀಮು, ನಿಮ್ಮ ಆಟಗಾರರು, ಇದು ಹೇಗೆ ಅನಿಸ್ತಿದೆ ಸರ್ ನಿಮಗೆ? ಸೊ ಲಾಸ್ಟ್ ಇಯರ್ ಇದೇ ಥರ RCL ನಡೆಯುವಾಗ ನಾವು ಅಶ್ವಸೂರ್ಯ ರೈಡರ್ಸ್ TPL ಅನ್ನೋ ಟೂರ್ನಮೆಂಟ್ ನಡೀತು. ಅಕ್ರಾಸ್ ಕರ್ನಾಟಕ ಚಲನಚಿತ್ರದಲ್ಲಿರೋ ಎಲ್ಲ ಆಕ್ಟರ್ಸ್ ಬಂದು ಪಾರ್ಟಿಸಿಪೇಟ್ ಮಾಡಿದಂಥ ಟೂರ್ನಮೆಂಟ್. ಅದು ಶ್ರೀಲಂಕಾದಲ್ಲಿ ನಡೀತು. ಸೊ RCBನೂ ಈ ಸತಿ ಗೆಲ್ಲುತ್ತೆ ಮತ್ತು ನಾವು TPLನ ಗೆಲ್ತೀವಿ ಅಂತ ನಮ್ಮ ಜಗದೀಶ್ ಆರ್ ಚಂದ್ರ ಅವ್ರು ಹೇಳಿದರು. ಸೊ ಅದೇ ಪ್ರಕಾರ ನಾವು TPL ಕೂಡ ಗೆದ್ದಿದ್ವಿ ವಿತ್ ಸಪೋರ್ಟ್ ಆಫ್ ಕಿಶೋರ್ ಮತ್ತು ಜಗದೀಶ್ ಆರ್ ಚಂದ್ರ ಅವರು ನಮ್ಮ ಟೀಮಲ್ಲಿ ಆಡಿ ನಾವು ಗೆದ್ವಿ. ಅದೇ ಥರ RCBನೂ ಗೆದ್ದಿತ್ತು. ಆ್ಯಂಡ್ ಈ ಸತಿ RCB ಡೆಫಿನೆಟ್ಲಿ ವಿನ್ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ಅಂಡ್ ಹೋಪ್ಸಲ್ಲಿ ಇದ್ದೀವಿ. ದೇ ಆರ್ ಪ್ಲೇಯಿಂಗ್ ಗುಡ್. ಅನ್ಫಾರ್ಚುನೇಟ್ಲಿ ವಿ ಕುಡ್ ನಾಟ್ ಡೂ ಇಟ್ ದಿಸ್ ಟೈಮ್. ಬಟ್ ಅಲ್ಲಿ ಇವಾಗ ಕ್ರಿಕೆಟ್ ನಾವು ಅಲ್ಲಿ ಹೋಗಿ ಆಡೋಕ್ಕಾಗಲ್ಲ. ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅವ್ರ ಕಾಂಪಿಟೇಟಿವ್ ಕ್ರಿಕೆಟ್ ಆಡೋ ಅಷ್ಟು ಫಿಟ್ನೆಸ್ಸು ಇಲ್ಲ ಆ್ಯಂಡ್ ಟ್ಯಾಲೆಂಟು ಇಲ್ಲ ನಮಗೆ. ಬಟ್ ನಮ್ಮ ಊರಿನಲ್ಲಿ, ನಮ್ಮ ಲಿಮಿಟ್ಸ್ನಲ್ಲಿ ನಾವು ಇದನ್ನೇ IPL ಅಂದ್ಕೊಂಡು ಖುಷಿಯಿಂದ ಆಡ್ತಾ ಇದ್ದೀವಿ. ಬಿಕಾಸ್ ಇಲ್ಲಿರೋರೆಲ್ಲರೂ ಸ್ನೇಹಿತರೆ ನಮಗೆ. ಸೊ ಆಡೋವಾಗೆಲ್ಲ ಜಿದ್ದಾಗ ಆಡ್ತೀವಿ, ಬಟ್ ಆಚೆ ಬಂದಾಗೆಲ್ಲ ಫ್ರೆಂಡ್ಸ್ ಆಗಿ ಒಗ್ಗಟ್ಟಾಗಿರ್ತೀವಿ. ಸೋಲು ಗೆಲ್ಲು ಇದ್ದೇ ಇರುತ್ತೆ, ಬಟ್ ವಿ ಆರ್ ಪ್ಲೇಯಿಂಗ್ ಇನ್ ಫುಲ್ ಜೋಶ್ ಮೇಡಮ್. ಥ್ಯಾಂಕ್ ಯು. ಗ್ರೇಟ್ ಸರ್. ಸರ್, IPLದು ಒಂದು ಕಾಂಟ್ರವರ್ಸಿ, ಈಗ ಸಡನ್ ಆಗಿ IPL ಫೈನಲ್ಸು ಗುಜರಾತಿಗೆ ಶಿಫ್ಟ್ ಆಯಿತು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸೊ ಅದ್ರ ಬಗ್ಗೆ ಹೇಳಬೇಕು ಅಂದರೆ ಆಸ್ ಅನ್ RCB ಫ್ಯಾನ್ ಆಗಿ ಬೇಜಾರಿದೆ. ಬಿಕಾಸ್ ಇಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಿದ್ದಿದ್ರೆ ಡೆಫಿನೆಟ್ಲಿ ಇಟ್ ವುಡ್ ಹ್ಯಾವ್ ಬಿನ್ ವೆರಿ ಲವ್ ದಟ್ ವಿ ಕ್ಯಾನ್ ಗೋ ಅಂಡ್ ವಾಚ್ ದಿ ಮ್ಯಾಚ್. ಬಟ್ ಫಾರ್ ಡ್ಯೂ ಟು ಡಿಫ್ರೆಂಟ್ ಸರ್ಕಮ್ಸ್ಟೆನ್ಸಸ್ ವಿ ಡೋಂಟ್ ನೋ ದಿ ಎಕ್ಸಾಕ್ಟ್ ರೀಸನ್ ಏನಕ್ಕೆ ಇಲ್ಲಿ ನಡೀತಿಲ್ಲ ಮ್ಯಾಚಸ್ ಅಂತ. ನಾವು ಅದ್ರ ಬಗ್ಗೆ ಮಾತಾಡೋದು ಕೂಡ ತಪ್ಪಾಗುತ್ತೆ, ಗೊತ್ತಿಲ್ದಿರ ಮಾತಾಡೋದು. ಸೊ ಐ ಡೋಂಟ್ ವಾಂಟ್ ಟು ಡಿಬೇಟ್ ಆನ್ ದಟ್. ಬಟ್ ಆ್ಯಸ್ ಅ ಫ್ಯಾನ್ ಆಗಿ ಅಂತೂ ತುಂಬಾ ಬೇಜಾರಿದೆ. ಇಲ್ಲಿದ್ದಿದ್ರೆ ನಮಗೆ ಪ್ಲೇ ಆಫ್ಸು ಹಾಗೂ ಫೈನಲ್ ಇಲ್ಲಿ ಇದ್ದಿದ್ರೆ ನಮಗೆ ಡೆಫಿನೆಟ್ಲಿ ತುಂಬಾ ಖುಷಿ ಕೊಟ್ಟಿರೋದು. ಲಕ್ಷಾಂತರ ಕೋಟ್ಯಾಂತರ ಕನ್ನಡಿಗರಿಗೆ ತುಂಬಾ ಸಂತೋಷ ಆಗಿರೋದು. ಮೆನಿ ಪೀಪಲ್ ವುಡ್ ಹ್ಯಾವ್ ಲವ್ಡ್ ಗೋ ಅಂಡ್ ವಾಚ್ ಇನ್ ದಿ ಸ್ಟೇಡಿಯಂ. ಬಟ್ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡ್ವಿ. ನೋಡೋಣ, ನೆಕ್ಸ್ಟ್ ಇಯರ್ ತುಂಬ ಮ್ಯಾಚಸ್ ನಮಗೆ ಚಿನ್ನಸ್ವಾಮಿಯಲ್ಲಿ ಕೂಡ ಅವಕಾಶ ಕೊಡ್ತಾರೆ BCC. ಆ್ಯಂಡ್ ಅದರಿಂದ ನಮ್ಮ RCB ಇಲ್ಲೇ ಆಡಿ ಮತ್ತೆ ಇನ್ನೊಮ್ಮೆ ಕಪ್ ಗೆಲ್ಲಿ ಅಂತ ನಾನು ಆಶಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.